ರಾಜಕೀಯ ದುರುದ್ದೇಶದಿಂದ ನಮ್ಮ ಒಂದು ಮನೆಗೆ ಮಾತ್ರ ಜೆಜೆಎಂ ಕಾಮಗಾರಿಯ ನೀರಿನ ಸಂಪರ್ಕ ಹಾಕಿಲ್ಲವೆಂದು ಹೊಸೂರು ಗ್ರಾಮದ ಸಂತೋಷ್ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಹೊಸೂರು ಗ್ರಾಮದ ಸಂತೋಷ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸುಮಾರು 4 ತಿಂಗಳ ಕಳೆದಿದೆ, ಆದರೆ ನಮ್ಮ ಒಂದು ಮನೆಗೆ ಮಾತ್ರ ನೀರಿನ ಸಂಪರ್ಕ ಹಾಕಿಲ್ಲ ಎಂದರು. ರಾಜಕೀಯ ದುರುದ್ದೇಶದಿಂದ ಹಾಗೂ ಷಡ್ಯಂತರದಿಂದ ಈ ರೀತಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ. ನಮ್ಮ ಒಂದು ಮನೆ ಮಾತ್ರ ಸಿ ಹೊಸೂರು ಗ್ರಾಮಕ್ಕೆ ಸೇರಲ್ಲವೆಂದು ಹೇಳುತ್ತಾರೆ, ಆದರೆ ಸಿ ಹೊಸೂರು ಗ್ರಾಮಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಗ್ರಾಮ ಪಂಚಾಯತಿಯಿಂದ ಮನೆಗೆ ಪಡೆದ ಈ ಸ್ವತ್ತು ಹಾಗೂ ಗ್ರಾಮ ಪಂಚಾಯತಿಯಿಂದ ಹೊಸೂರು ಗ್ರಾಮಕ್ಕೆ ಸೇರುತ್ತೆ ಎಂಬ ಕುರಿತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಪತ್ರವನ್ನು ಸಹ ಪಡೆದಿದ್ದೇವೆ. ಈ ಎಲ್ಲಾ ದಾಖಲೆಗಳೊಂದಿಗೆ ಸುಮಾರು 2 ತಿಂಗಳ ಹಿಂದೆಯೇ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ್ದಾರೆ. ಇನ್ನು ಸಮಸ್ಯೆ ಕುರಿತು ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳದಿಂದ ಕಚೇರಿ ಸಮಯ ಮುಗಿದಿದೆ ಎಂದು ಹೊರ ನಡೆದಿರುವುದು ಮಾತ್ರ ಬೇಸರದ ಸಂಗತಿ. ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಿಂದ ಸಂಬಳವನ್ನು ಪಡೆದು ಸಾರ್ವಜನಿಕರು ಏನಾದರೂ ಪ್ರಶ್ನೆ ಮಾಡಲು ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆಗೆ ಉತ್ತರ ನೀಡದೆ ಈ ರೀತಿ ಓಡಿ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಿ ಹೊಸೂರು ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ನನ್ನ ಹೆಸರು ಸುನಿಲ್ ಅಂತ. ಇವರು ಸಂತೋಷ್ ಅಂದ್ಬಿಟ್ಟು ಸಿ ಹೊಸೂರು ಗ್ರಾಮದ ನಿವಾಸಿ. ಇವರು ಪಾಪ ಮನೆಯಲ್ಲಿ ಚಿಕ್ಕ ಮಗು ಇದೆ. ಇವರಿಗೆ ಏನು ತೊಂದರೆ ಮಾಡಿದ್ದಾರೆ ಅಂದರೆ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿದೆ ಏನೋ ಸಿ ಹೊಸೂರು ಗ್ರಾಮದಲ್ಲಿ. ಆದ್ರೂ ಇವರ ಒಂದು ಮನೆಗೆ ಮಾತ್ರ ನಲ್ಲಿ ಅಳವಡಿಸಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇವರು ಊರಲ್ಲಿ ಜೆಜೆಎಂ ಕಾಮಗಾರಿ ಮಾಡುವಾಗ ನಾವು ಇವ್ರಿಗೆ ವಿಷಯ ಹೇಳಿ ನಲ್ಲಿ ಹಾಕ್ಸ್ಕೋಬೇಕಂತೆ. ಏನು ಊರವರೆಲ್ಲ ಹಿಂಗೆ ಮಾಡಿ ಯಾರು ಮಾಡಿಲ್ಲ. ಇದು PDO ಗಮನಕ್ಕೆ ಕೂಡ ತಂದಿದ್ದೀವಿ, ಮತ್ತೆ ಇವರು AWE ಕೂಡ ತಂದಿದ್ದೀವಿ. 18ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂತ, ಸರ್ ಈ ಥರ ಸಿ ಹೊಸೂರಲ್ಲಿ ಒಂದು ನಲ್ಲಿ ಹಾಕಿಲ್ಲ, ಇದನ್ನ ನಮಗೆ ನಲ್ಲಿ ಹಾಕ್ಕೊಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ. ಆದ್ರೂ 1.5 ತಿಂಗಳು 2 ತಿಂಗಳು ಆಗ್ತಾ ಬರ್ತಾ ಇದೆ. ಇದುವರೆಗೂ ಅವರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಬಂದು ಕೇಳಿದ್ರೆ ಇವತ್ತು ಹಾಕ್ಕೊಡ್ತೀವಿ, ನಾಳೆ ಹಾಕ್ಕೊಡ್ತೀವಿ ಅಂತೇಳಿ 20 ದಿನ ಟೈಮ್ ಕೇಳಿದ್ರು. ಫಸ್ಟು 20 ದಿನ ಆಯಿತು, ಮತ್ತೆ ಬಂದು ಕೇಳಿದ್ರೆ ಮತ್ತೆ 1 ವಾರ ಟೈಮ್ ಕೇಳಿದ್ರು. ಆದ್ರೂ ಇದುವರೆಗೂ ಯಾವುದೇ ನಲ್ಲಿನೂ ಹಾಕಿ ಕೊಟ್ಟಿಲ್ಲ. ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಾನೆ. ಮತ್ತೆ ಇವರೇನು ಹೇಳ್ತಾರೆ, AWE ಇದು ನಾನು ದಿಶಾಂಕಲ್ಲಿ ಬಂದು ನೋಡಿದ್ದೀನಿ, ಏನು ಇದು ಅಂಚಿಗನಹಳ್ಳಿ ಸರ್ವೆ ನಂಬರ್ ಸೇರುತ್ತೆ ಅಂತೇಳಿ ನಮಗೆ ಬಂದು ನಾವು ಅಂಚಿಗನಹಳ್ಳಿಗೆ ಹಾಕ್ದವಾಗ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ನೋಡಿ, ಇಲ್ಲಿ ಅದನ್ನೇ ನಾವು PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈ ಥರ ಕಂಪ್ಲೇಂಟ್ ಕೊಡ್ತೀವಿ. ಅವರೇನು ಹೇಳ್ತಾರೆ, ಇದು ಸಿ ಹೊಸೂರು ಇವರು ಸಂತೋಷ್ ಬಿನ್ ಮರೇಗೌಡ ಅನ್ನೋರು ಏನೋ ಸಿ ಹೊಸೂರು ಗ್ರಾಮಕ್ಕೆ ಸೇರ್ತಾರೆ, ಇವ್ರದ್ದು ಮೂಲ ದಾಖಲೆಗಳೆಲ್ಲ ಸಿ ಹೊಸೂರಿಗೆ ಸೇರುತ್ತೆ ಅಂತೇಳಿ ಅವ್ರು ಲೆಟ್ರೇಟಲ್ಲೇ ನಮ್ಗೆ ಕೊಟ್ಟಿದ್ದಾರೆ. ಆದ್ರೂ ಈ ಲೆಟ್ರೇಟ್ ಕೂಡ ಎತ್ಕೊಂಡ್ಬಂದು AWE ಕೊಟ್ಟಿದ್ದೀನಿ, ನೋಡಿ ಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಕೊಟ್ಟಿದ್ದಾರೆ ನಮಗೆ, ಇದು ಸಿ ಹೊಸೂರಿಗೆ ಸೇರುತ್ತೆ ಅಂತ. ಇವ್ರು ನಲ್ಲಿ ಹಾಕ್ಕೊಡ್ಬೇಕು ಅಂತೇಳಿ PDOನೇ ಲೆಟರ್ ಕೊಟ್ಟಿದ್ದಾರೆ. ನೀವು ಯಾಕೆ ಆಗ್ತಿಲ್ಲ ಅಂತ ಕೇಳಿದ್ರೆ ಇವತ್ತು ಹಾಕ್ಕೊಡ್ತೀನಿ, ನಾಳೆ ಹಾಕ್ಕೊಡ್ತೀನಿ, ಬರೀ ಸಬೂಬ್ಗಳು ಹೇಳಿ ಇವಾಗ ಕೇಳಿದ್ರೆ ಓಡಿ ಹೋಗ್ತಾ ಇದ್ದಾರೆ. ಇವಾಗ ಕೇಳಿದ್ರೆ ಓಡಿ ಹೋಗ್ತಾರೆ. ನಮ್ಗೆ ಏನು ರಿಪ್ಲೈನೂ ಕೊಡ್ತಾ ಇಲ್ಲ, ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ 2 ತಿಂಗಳಿಂದ. ದಯವಿಟ್ಟು ಈ ಮೇಲಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಸಂತೋಷ್ ಅಂತ, ಸಿ ಹೊಸೂರು ಗ್ರಾಮದ ನಿವಾಸಿ. ನಮ್ಮೂರಲ್ಲಿ ಜೆಜೆಎಂ ಕಾಮಗಾರಿ ನಡೆದಿದ್ದು ಪೂರ್ಣಗೊಂಡಿದ್ದು. ನಮ್ಮ ಒಂದು ಮನೆಗೆ ನಲ್ಲಿಯನ್ನು ಹಾಕದೆ ರಾಜಕೀಯ ಕುತಂತ್ರ ಮಾಡಿ ನಾವು ಬಂದು ಇಲ್ಲಿ ವಾಟರ್ ಬೋರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವುದೋ ಒಂದು ಕ್ರಮ ಕೈಗೊಳ್ಳದೆ ನಾವು ಬಂದು ಕೇಳ್ತಾ ಇದ್ರು ಕೂಡ ಅವ್ರ ಪಾಡಿಗೆ ಅವರು ಓಡ್ತಾ ಇದ್ದಾರೆ. ಮತ್ತು ನೋಡಿ, ಇದು ಕಂಪ್ಲೇಂಟ್ ಕೊಟ್ಟಿರೋ ಲೆಟ್ರು, ಇದು PDO ಹೊಸೂರಿಗೆ ಸೇರುತ್ತೆ ಅಂತೇಳ್ಬಿಟ್ಟು ಮೂಲ ದಾಖಲಾತಿಗಳು ಎಲ್ಲ ಹೊಸೂರಿಗೆ ಸೇರಿರೋದು ಅಂತೇಳ್ಬಿಟ್ಟು ಕೊಟ್ಟಿರೋದು ಒಂದು ಇದು ಎಲೆಕ್ಷನ್ ಕಾರ್ಡ್ ಇದೆ ಹೊಸೂರ್ದು, ಮತ್ತು ಆಧಾರ್ ಕಾರ್ಡ್ ಇದೆ, ಮತ್ತು ಈ ಸೊತ್ತು ಕೂಡ ಇದೆ, ಎಲ್ಲ ಹೊಸೂರಿಗೆ ಸೇರಿರುತ್ತೆ. ಬಟ್ ನಾವೇನೇ ಕೇಳಿದ್ರು ಇವರು 2 ತಿಂಗಳಿಂದ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಕೇಳ್ತಾ ಇದ್ರೆ ಓಡಿ ಹೋಗ್ತಾ ಇದೆ. ಏನು ವಿಷಯಕ್ಕೆ? ಅದೇ ಜೆಜೆಎಂ ಕಾಮಗಾರಿದು ನಲ್ಲಿ ಹಾಕಿದೆ ನಮ್ಮ ಮನೆಗೆ. ಒಂದು ಮನೆಗೆ ಮಾತ್ರ ಹಾಕಿಲ್ಲ, ಅವರು ಊರಿಗೆಲ್ಲ ಹಾಕಿದ್ದಾರೆ. ಕೇಳಿದ್ರೆ ಅವತ್ತೇ ಕೇಳಿ ಹಾಕ್ಸ್ಕೋಬೇಕಾಗಿತ್ತು, ನೀವು ಇವತ್ತು ಬಂದು ಕೇಳ್ತಾ ಇದ್ದೀರ ಅಂತ ಹೇಳ್ಬಿಟ್ಟು 2 ತಿಂಗಳಿಂದ ಓಡಾಡಿಸಿದ್ದಾರೆ AE ಮತ್ತು ಇಂಜಿನಿಯರ್ ಇಬ್ಬರು. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ.